ಕೋಲಾರದಲ್ಲಿ ಮಾವು ಬೆಳೆದ ರೈತರ ರೋಷಾವೇಶ. ಬೆಂಬಲ ದರಕ್ಕೆ ಆಗ್ರಹಿಸಿ ಕೋಲಾರ ಬಂದ್ಗೆ ಕರೆ ನೀಡಲಾಗಿದೆ. ರಸ್ತೆಗೆ ಮಾವು ಚೆಲ್ಲಿ ಅನ್ನದಾತರು ಇಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಬಲ ಬೆಲೆಗೆ ಆಗ್ರಹಿಸಿ ಕೋಲಾರ ಬಂದ್ಗೆ ಕರೆ ನೀಡಲಾಗಿದೆ. ರಸ್ತೆಗೆ ಮಾವು ಚೆಲ್ಲಿ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೋಲಾರ ಶ್ರೀನಿವಾಸಪುರದಲ್ಲಿ ರೈತರು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ರೈತರಿಗೆ ಸಾಥ್ ನೀಡಿದ್ದಾರೆ ಇಲ್ಲಿ ಮಾವು ಬೆಳೆಗಾರರ ಸಂಘ. ರಸ್ತೆ ಮಧ್ಯೆ ಟೈರ್ಗೆ ಬೆಂಕಿ ಹಾಕಿ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. 1 ಟನ್ಗೆ 10,000 ಬೆಂಬಲ ಬೆಲೆ ನೀಡಲು ಇಲ್ಲಿ ಆಗ್ರಹ ಕೇಳಿ ಬರ್ತಾ ಇದೆ. ರಾಜ್ಯ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಇಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೋಲಾರದಲ್ಲಿ ಮಾವು ಬೆಳೆದ ರೈತರ ರೋಷಾವೇಶ ಈಗ ಹೊರ ಬರ್ತಾ ಇರುವಂತದ್ದು. ಬೆಂಬಲ ದರಕ್ಕೆ ಆಗ್ರಹಿಸಿ ಕೋಲಾರ ಬಂದ್ಗೆ ಇಲ್ಲಿ ರೈತರು ಕರೆ ಕೊಟ್ಟಿದ್ದಾರೆ. ರಸ್ತೆಗೆ ಮಾವು ಚೆಲ್ಲಿ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೋಲಾರ ಶ್ರೀನಿವಾಸಪುರದಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ರೈತರ ಸಂಯುಕ್ತ ಹೋರಾಟಕ್ಕೆ ಜಯವಾಗಲಿ. ಕೋಲಾರದಲ್ಲಿ ಮಾವು ಬೆಳೆದ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಬಲ ದರಕ್ಕೆ ಆಗ್ರಹಿಸಿ ಪ್ರತಿಭಟನೆಗೆ ಇಲ್ಲಿ ಕರೆ ಕೊಟ್ಟಿರುವಂತದ್ದು. ರಸ್ತೆಗೆ ಮಾವು ಚೆಲ್ಲಿ ಇಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಕೋಲಾರ ಹಾಗೆ ಶ್ರೀನಿವಾಸಪುರದಲ್ಲಿ ರೈತರು ಬಂದ್ಗೆ ಕರೆ ನೀಡಿದ್ದಾರೆ. ಇನ್ನು ರೈತರಿಗೆ ಇಲ್ಲಿ ಸಾಥ್ ನೀಡ್ತಾ ಇದ್ದಾರೆ ಮಾವು ಬೆಳೆಗಾರರ ಸಂಘ ಕೂಡ. ರಸ್ತೆ ಮಧ್ಯೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 1 ಟನ್ಗೆ 10,000 ಬೆಂಬಲ ಬೆಲೆ ನೀಡಬೇಕು ಅಂತ ಇಲ್ಲಿ ಮನವಿ ಮಾಡ್ತಾ ಇರೋದು, ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಾಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಇದೀಗ ರೈತರು ಕಿಡಿಕಾರ್ತಾ ಇದ್ದಾರೆ. ರಸ್ತೆಗೆ ಮಾವು ಚೆಲ್ಲಿ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಬಲ ಬೆಲೆ ನೀಡಬೇಕು ಅಂತ ಹೇಳಿ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕೋಲಾರ ಹಾಗೆ ಶ್ರೀನಿವಾಸಪುರದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಕೋಲಾರ ಬಂದ್ಗೆ ಕರೆ ನೀಡಲಾಗಿದೆ. ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ಇದೀಗ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೋಲಾರದಲ್ಲಿ ರೈತರು ಬೆಂಬಲ ಬೆಲೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಮಾವನ್ನು ರಸ್ತೆಗೆ ಚೆಲ್ಲಿ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತ ಇಲ್ಲಿ ಒತ್ತಾಯ ಮಾಡ್ತಾ ಇರುವಂತದ್ದು ರೈತರು. ಇನ್ನು ರೈತರಿಗೆ ಮಾವು ಬೆಳೆಗಾರರ ಸಂಘ ಕೂಡ ಇಲ್ಲಿ ಸಾಥ್ ನೀಡ್ತಾ ಇರುವಂತದ್ದು. ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ಇದೀಗ ರೈತರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ರಸ್ತೆ ಮಧ್ಯೆ ಕೂಡ ಟೈರ್ಗೆ ಬೆಂಕಿ ಹಾಕಿ ಆಕ್ರೋಶ ವ್ಯಕ್ತಪಡಿಸಿ 1 ಟನ್ಗೆ 10,000 ರೂಪಾಯಿ ನಿಗದಿ ಮಾಡಬೇಕು ಅಂತ ಇಲ್ಲಿ ರೈತರು ಮನವಿ ಮಾಡ್ತಾ ಇದ್ದಾರೆ. ಬೆಂಬಲ ಬೆಲೆ ಸಿಗದ ಹಿನ್ನೆಲೆ ಇದೀಗ ರೈತರು ರೊಚ್ಚಿಗೆದ್ದಿದ್ದಾರೆ ಸರ್ಕಾರದ ವಿರುದ್ಧ. ಕೋಲಾರ ಹಾಗೆ ಶ್ರೀನಿವಾಸಪುರದಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಬಲ ಬೆಲೆ ಇಲ್ಲ, ಬೆಳೆದಂತಹ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ರೈತರು ರೊಚ್ಚಿಗೆದ್ದು ಪ್ರತಿಭಟನೆ ಹಮ್ಮಿಕೊಂಡಿರುವಂಥದ್ದು. ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ಬೆಲೆ ನಿಗದಿ ಮಾಡಲೇಬೇಕು. 1 ಟನ್ಗೆ 10,000 ಬೆಲೆ ನಿಗದಿ ಮಾಡಲೇಬೇಕು ಅಂತ ರೈತರು ಒತ್ತಾಯಿಸ್ತಾ ಇದ್ದಾರೆ. ಇನ್ನು ರೈತರಿಗೆ ಮಾವು ಬೆಳೆಗಾರರ ಸಂಘ ಕೂಡ ಸಾಥ್ ನೀಡ್ತಾ ಇದೆ. ಚಂದಣ್ಣ ಹಿಂದೆ ಬಂದ್ರಣ್ಣ ಎಲ್ಲ ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು.
ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕೋಲಾರದ ಪ್ರತಿನಿಧಿ ಫೋನ್ನಲ್ಲಿ ಜಾಯಿನ್ ಆಗಿದ್ದಾರೆ. ಇದೀಗ ಮಾವು ಬೆಳೆಗಾಗಿ ಬೆಂಬಲ ನಿಗದಿಗಾಗಿ ಇಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ರೈತರು. ಈ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಏನಂತಂದ್ರೆ ಮಾವು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಭಾಗದಲ್ಲಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಮಾವನ್ನು ಸಾವಿರಾರು ಜನ ರೈತರು ಬೆಳೆದಿರ್ತಕ್ಕಂಥದ್ದು. ಇನ್ನು ಈಗ ಕಳೆದ 2-3 ವರ್ಷಗಳಿಂದ ಮಾವಿಗೆ ಬೆಲೆ ಕೂಡ ಬೆಲೆ ಕುಸಿತ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಬೆಂಬಲ ಬೆಲೆಯನ್ನು ಸರ್ಕಾರವೇ ನಿಗದಿಪಡಿಸಿತ್ತು. ಆದ್ರೆ ಈ ವರ್ಷ ಬೆಂಬಲ ಬೆಲೆ ಇಲ್ಲಿ ತನಕ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ ಅಂತ ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ರಸ್ತೆಯಲ್ಲಿ ಏನಂತಂದ್ರೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಮತ್ತು ಕೋಲಾರ ಪಟ್ಟಣದಲ್ಲಿ ರಸ್ತೆಗಳಲ್ಲಿ ಮಾವನ್ನ ಸುರಿದು ರೈತರು ಬೆಳಗ್ಗೆಯಿಂದನೇ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಕೋಲಾರ ಜಿಲ್ಲೆಯಾದ್ಯಂತ ಹಲವು ಸಂಘ ಸಂಸ್ಥೆಗಳು ಮತ್ತು ರೈತ ಪರ ಸಂಘಟನೆಗಳು ಮತ್ತು ಮಾವು ಬೆಳೆಗಾರರು ಬಂದ್ಗೆ ಕರೆ ಕೊಟ್ಟಿದ್ರು. ಈ ವೇಳೆ ಬಂದ್ ಹಿನ್ನೆಲೆಯಲ್ಲಿ ರಸ್ತೆಗಳಲ್ಲಿ ಮಾವನ್ನ ಸುರಿದು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಸೇರಿ ಬೆಂಬಲ ಬೆಲೆಯನ್ನ ಕೆಜಿಗೆ 10 ರೂಪಾಯಿ ಕೊಡಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಸರ್ವಿ ಈಗ ಕೋಲಾರ ಬಂದ್ಗೆ ಕರೆ ನೀಡಿದ್ದಾರೆ ರೈತರು. ಯಾವ ರೀತಿಯಾಗಿ ಬೆಂಬಲ ಸಿಗ್ತಾ ಇದೆ ವೆಂಕಟೇಶ್? ಅಂದ್ರೆ ಬಂದ್ಗೆ ಬೆಂಬಲ ಹಲವು ರೈತ ಪರ ಸಂಘಟನೆಗಳು ಮತ್ತೆ ಸಂಘ ಸಂಸ್ಥೆಗಳು ಮಾವು ಬೆಳೆಗಾರರು ಎಲ್ಲರೂ ಸೇರಿ ಸಾವಿರಾರು ಜನ ಸಂಖ್ಯೆಯಲ್ಲಿ ಇವತ್ತು ರಸ್ತೆಗೆ ಇಳಿಯುವ ಸಾಧ್ಯತೆಗಳಿದೆ. ಬೆಳಗ್ಗೆ 6 ಗಂಟೆಯಿಂದಲೇ ರಸ್ತೆಯಲ್ಲಿ ಮಾವನ್ನ ಸುರಿದು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಸಾರ್ವಜನಿಕರು ಬಹಳ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಆದ್ರೆ ಅಂಗಡಿ ಮುಂಗಟ್ಟುಗಳು ಮತ್ತು ಎಲ್ಲಾ ಹೋಟೆಲ್ಗಳು ತೆಗೆದಿರ್ತಕ್ಕಂಥದ್ದು. ಮುಂದೆ ಬೆಂಬಲ ಬೆಲೆ ಕೊಡ್ಲಿಲ್ಲ ಅಂತಕ್ಕಂಥ ಪಕ್ಷದಲ್ಲಿ ಅಂಗಡಿಗಳನ್ನ ಬಂದ್ ಮಾಡುವಂತಹ ಯತ್ನಕ್ಕೆ ಹೋಗ್ತಾರೆ ಈ ಹೋರಾಟಗಾರರು ಅಂತ ಹೇಳ್ಬೋದು. ಸುರ್ಬಿ, ಓಕೆ, ಮಾಹಿತಿಗಾಗಿ ಧನ್ಯವಾದಗಳು ವೆಂಕಟೇಶ್. ಕೋಲಾರದಲ್ಲಿ ರೈತರು ಇದೀಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾವಿಗೆ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಕ್ಕದ್ದು. ಇದೀಗ ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ನಮ್ಮ ಪ್ರತಿನಿಧಿ ಮಾಹಿತಿ ಕೊಡ್ತಾ ಇದ್ರು, ರೈತರಿಗೆ ಬಹಳ ಬೆಂಬಲ ಸಿಗ್ತಾ ಇದೆ. ಸುಮಾರು ಜನ ಸಂಘದವರು ಭಾಗಿಯಾಗಿದ್ದಾರೆ. ಈಗಾಗಲೇ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಒಂದು ವೇಳೆ ಬೆಂಬಲ ಬೆಲೆ ನಿಗದಿ ಆಗದಿದ್ರೆ ಅಂಗಡಿ ಮುಂಗಟ್ಟುಗಳು ಕೂಡ ಕ್ಲೋಸ್ ಆಗುವ ಎಲ್ಲ ಸಾಧ್ಯತೆ ಇದೆ ಅಂತ ಮಾಹಿತಿ ನೀಡ್ತಾ ಇದ್ರು. 1 ಟನ್ಗೆ 10,000 ರೂಪಾಯಿ ನೀಡಲೇಬೇಕು ಅಂತ ಇಲ್ಲಿ ರೈತರು ಆಗ್ರಹಿಸ್ತಾ ಇರುವಂತಕ್ಕದ್ದು. ಕೋಲಾರ ಶ್ರೀನಿವಾಸಪುರದಲ್ಲಿ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ರಸ್ತೆಗೆ ಮಾವು ಚೆಲ್ಲಿ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಕ್ಕದ್ದು. ರಸ್ತೆ ಮಧ್ಯೆ ಟೈರ್ಗೆ ಬೆಂಕಿ ಹಾಕಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ಬೆಳೆದ ಮಾವಿಗೆ ಬೆಲೆ ಇಲ್ಲ ಅಂದ್ರೆ ನಾವೇನ್ ಮಾಡಬೇಕು, ಹಾಗಾಗಿ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತ ಇಲ್ಲಿ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗೆ ರೈತರಿಗೆ ಮಾವು ಬೆಳೆಗಾರರ ಸಂಘ ಕೂಡ ಸಾಥ್ ನೀಡಿರುವಂತಕ್ಕದ್ದು. ರಾಜ್ಯದಲ್ಲಿ ಪ್ರಮುಖವಾದಂಥ ತೋಟಗಾರಿಕೆ ಬೆಳೆ ಮಾವು. ಈ ಮಾವನ್ನು ನಂಬಿಕೊಂಡು ಇದುವರೆಗೂ ಬೆಂಬಲ ಕೊಡದೇ ಇರುವುದರಿಂದ ನಾಳೆ ಸೋಮವಾರ ಏನು ಶ್ರೀನಿವಾಸಪುರ ಮತ್ತು ಜಿಲ್ಲೆಯ ಹಲವು ರಾಜ್ಯಾದ್ಯಂತ ಮಾವು ಬೆಳೆಗಾರರು ಒಕ್ಕೂಟ ಮತ್ತು ರೈತ ಸಂಘಟನೆ CPM ಅವರು ಬಂದು ಆಚರಣೆ ಮಾಡುತ್ತದೆ. ಎಲ್ಲ ಏನು ಶ್ರೀನಿವಾಸಪುರ APM ಮಾರ್ಕೆಟಿಗೆ ಬರೋ ಎಲ್ಲ ಬಂದು ಆಚರಣೆ ಮಾಡಿ ಬೆಳಗ್ಗೆ 6ರಿಂದ 5 ಗಂಟೆವರೆಗೂ ದಯಮಾಡಿ ಹೇಳ್ತಾ ಇದ್ದೇನೆ. ಎಲ್ಲ ಮಾವು ಬೆಳೆಗಾರರ ಹೋರಾಟಕ್ಕೆ ರೈತರು, ರೈತ ಸಂಘಟನೆ, CPM ಪಕ್ಷದವರು, ಮಂಡಿ ಮಾಲೀಕರು, ವ್ಯಾಪಾರಸ್ಥರು ಕಡ್ಡಾಯವಾಗಿ ಭಾಗವಹಿಸಬೇಕು. ಇದು ಒಬ್ಬರು ವಿಚಾರ ಅಲ್ಲ, ಲಕ್ಷಾಂತರ ಮಂದಿ ಮಾವು ಬೆಳೆಗಾರರ ನೋವು. ಆದ್ದರಿಂದ ನಾಳೆ ಸೋಮವಾರ ಬೆಳಗ್ಗೆ 7 ಗಂಟೆಗೆ ಬಂದು ಕೋಲಾರದಲ್ಲಿ ಮಾವು ಬೆಳೆದ ರೈತರು ರೋಷಾವೇಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾವಿರಾರು ಮಂದಿ ಮಾವು ಬೆಳೆಗಾರರಿದ್ದಾರೆ. ಬೆಂಬಲ ಬೆಲೆ ಸಿಕ್ಕಿಲ್ಲ. ಹೀಗಾಗಿ ಕೋಲಾರ ಬಂದ್ಗೆ ಇಲ್ಲಿ ರೈತರು ಕರೆ ಕೊಟ್ಟಿದ್ದಾರೆ. ಕೋಲಾರ ಹಾಗೆ ಶ್ರೀನಿವಾಸಪುರದಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಸ್ತೆಗೆ ಮಾವು ಚೆಲ್ಲಿ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ 1 ಟನ್ಗೆ 10,000 ಬೆಂಬಲ ಬೆಲೆ ನೀಡಲೇಬೇಕು ಅಂತ ಆಗ್ರಹಿಸ್ತಾ ಇರುವಂತಕ್ಕದ್ದು. ಯಾಕೆಂದ್ರೆ ಮಾವು ಬೆಳೆಗಾರರು ಬಹಳ ಜನ ಇದ್ದಾರೆ. ಬೆಂಬಲ ಬೆಲೆ ಸಿಗದೇ ಇದ್ದಾಗ ಅವರಿಗೆ ಆತಂಕ ಆಗುತ್ತೆ. ಈ ಸಂದರ್ಭದಲ್ಲಿ ಅವರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಈ ಸಂದರ್ಭದಲ್ಲಿ ಇದೀಗ ಕೋಲಾರ ಬಂದ್ಗೆ ಕರೆ ನೀಡಿರುವಂತಕ್ಕದ್ದು ರೈತರು. ಅವರಿಗೆ ಮಾವು ಬೆಳೆಗಾರರ ಸಂಘ ಸೇರಿದಂತೆ ಹಲವಾರು ಸಂಘಗಳು ಕೂಡ ಸಾಥ್ ನೀಡ್ತಾ ಇದ್ದಾರೆ ಅಂತ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಬಲ ಬೆಲೆ ನಿಗದಿ ಮಾಡಲೇಬೇಕು, ಇಲ್ಲಂದ್ರೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಹೋರಾಟ ಮಾಡುವುದಾಗಿ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರನ್ನು ಸರ್ವನಾಶ ಮಾಡುವವರಿಗೆ